ವೆಲ್ಕಮ್ ಬ್ಯಾಕ್ ಟು ಲಿಯೋಲಿನು ವ್ಲಾಗ್. ಇವತ್ತು ಮತ್ತೆ ಅಮ್ಮನೊಟ್ಟಿಗೆನೆ ವ್ಲಾಗ್. ಇವತ್ತು ಆ್ಯಕ್ಚುಲಿ ಅಮ್ಮ ನಾಳೆ ಅಥವಾ ನಾಡಿದ್ದು ಊರಿಗೆ ಹೋಗ್ತಾರಂತೆ. ನೆನ್ನೆ ಹೇಳಿದ್ರು, ಹಾಗಾಗಿ ಇನ್ನೊಂದು ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡಿಬಿಡೋಣ ಅಂತ ಹೇಳಿ ಅಮ್ಮನ ಕೇಳಿದೆ. ಆಯಿತು, ನೀ ಯಾವಾಗ ಕರಿತೀಯೋ ಬರ್ತೀನಮ್ಮ ಅಂತ ಹೇಳಿದ್ರು. ಸೊ ವಿ ಪ್ಲ್ಯಾನ್ಡ್ ಫಾರ್ ನಮ್ಮ ಕಡೆಯ ನಾರ್ತ್ ಕರ್ನಾಟಕದ ಮೋಸ್ಟ್ ಫೇಮಸ್. ಅದು ಊಟಕ್ಕೂ ಯೂಸ್ ಮಾಡ್ತೀವಿ, ರೊಟ್ಟಿಗೆ ಯೂಸ್ ಮಾಡ್ತೀವಿ, ಚಪಾತಿಗೆ ಯೂಸ್ ಮಾಡ್ತೀವಿ, ಹಾಗೇನೆ ಸುಮ್ಮನೆ ಸ್ನ್ಯಾಕ್ ಥರ ಕೂಡ ಮಾಡ್ಬೋದು. ಅದ್ರ ಹೆಸರನ್ನ ಅಮ್ಮನೇ ಹೇಳ್ತಾರೆ. ಅಮ್ಮ, ಜುಣಕದ ವಡೆ ಅಂತ ಹೇಳಿರಿ. ಅದು ಇದ್ರೊಳಗೆ ಹೇಳ್ಬೇಕಂದ್ರೆ ಮತ್ತೆ ಹಿಟ್ಟಿನ ಪಲ್ಯ ಅಂತಾರೆ. ನಮ್ಮ ಹಾವೇರಿ ಡಿಸ್ಟಿಕ್ ಒಳಗೆ ಹಿಟ್ಟಿನ ಪಲ್ಯ. ಹಿಂಗೆ ಎಲ್ಲಾರು ಕರೆಯೋದಂದ್ರೆ ಜುಣಕದ ವಡೆ ಹಿಂಗಂತಾರೆ. ಜುಣಕದ ವಡೆ ಅಂತಾನು ಕರಿತೀವಿ, ಹಿಟ್ಟಿನ ಪಲ್ಯ ಅಂತಾನು ಹೇಳ್ಬೋದು. ಇದು ಬೇಸನಲ್ಲಿ ಮಾಡೋವಂಥದ್ದು, ಬೇಸನ್ ಹಿಟ್ಟಲ್ಲಿ ಮಾಡೋವಂಥದ್ದು. ಬನ್ನಿ ಹೇಗೆಲ್ಲ ಮಾಡ್ತಾರೆ, ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಎಲ್ಲವನ್ನ ಅಮ್ಮನ ಕೇಳ್ತಾ ಪ್ರೋಸೆಸ್ಸಲ್ಲಿ ನೋಡ್ಕೊಂಡು ಬರೋಣ. ಮೊದಲಿಗೆ ಈರುಳ್ಳಿಯನ್ನು ಸಣ್ಣಾಗಿ ಹೆಚ್ಚಿಕೊಳ್ಳಬೇಕು. ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲವನ್ನು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳಬೇಕು. ಅದಕ್ಕೆ ಹುಣಸೆ ಹಣ್ಣು, ಬೆಲ್ಲ, ಆಮೇಲೆ ಮೇನ್ ಬೇಕಾಗುವುದು ಹಸಿ ಕಡಲೆ ಹಿಟ್ಟು. ಹಿಟ್ಟಿನ ಪಲ್ಯ ಅಂತ ಹೇಳ್ತೀವಲ್ಲ, ಇದೇ ಹಿಟ್ಟದು. ಹಸಿ ಕಡಲೆ ಹಿಟ್ಟು ಬೇಕಾದ್ರೆ ಇದಕ್ಕೆ ಸ್ವಲ್ಪ ಜೋಳದ ಹಿಟ್ಟನ್ನು 1-2-3 ಟೀ ಸ್ಪೂನ್ನಷ್ಟು ಆ್ಯಡ್ ಮಾಡ್ಕೋಬಹುದು. ಓಕೆ ಅಮ್ಮ, ಇವತ್ತು ನಾವು ಆ್ಯಡ್ ಮಾಡ್ತಾ ಇದೀವಿ ಅಥವಾ ಇಲ್ವಾ? ಮಾಡ್ತೀವಿ. ಮಾಡೋಣ. ಓಕೆ ಫೈನ್. ಇದು ಬೇಸನ್ ಅಂತ ಹೇಳ್ತೀವಲ್ಲ, ಬೋಂಡಾ ಹಿಟ್ಟು, ಅದು ಇದು. ಅದ್ರ ಒಟ್ಟಿಗೆ 1-2 ಅಥವಾ 3 ಟೀ ಸ್ಪೂನಷ್ಟು ಜೋಳದ ಹಿಟ್ಟು, ರೊಟ್ಟಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡಬೇಕಂತೆ. ಎಸ್, ಬನ್ನಿ ನೋಡ್ತಾ ಹೋಗೋಣ ಅಮ್ಮ ಹೇಗೆ ಮಾಡ್ತಾರೆ ಅಂತ. ಹಸಿ ಕಡಲೆ ಹಿಟ್ಟಿನ ಜೊತೆ ಇಷ್ಟೇ ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಈಗ ಬೇಸನ್ ತಗೊಂಡಿದ್ರು ಅಲ್ವಾ, ಬೇಸನ್ ಜೊತೆನಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ರೊಟ್ಟಿ ಮಾಡೋ ಹಿಟ್ಟು, ಅಂದರೆ ಜೋಳದ ಹಿಟ್ಟು, ಜೋವರ್ ಫ್ಲೋರ್ ಅಂತೀವಲ್ಲ ಅದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದು ಜೋಳದ ಹಿಟ್ಟು ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಆ ಮಳೆಲ್ಲ ಅಮ್ಮನ ಕರೆದು, ಅಮ್ಮ ಬನ್ನಿ ಏನಾರು ಒಂದು ಮಾಡೋಣ ಅಂತ ಕರ್ಕೊಂಬಂದಿದ್ದೀನಿ. ಬಿಳಿ ಎಳ್ಳು ಬೇಕಂತೆ ಅದಕ್ಕೆ. ಬಿಳಿ ಎಳ್ಳು ನಾ ಹಾಗೆ ಡ್ರೈ ರೋಸ್ಟ್ ಅಲ್ಲಮ್ಮ, ಡ್ರೈ ರೋಸ್ಟ್ ಮಾಡ್ಕೊಂತಿದ್ದಾರೆ. ಅದು ಒಂಚೂರು ಚಟಪಟ ಅಂತ ಸೌಂಡ್ ಬಂದರೆ ಸಾಕು. ಇಷ್ಟ ಆದರೆ ಸಾಕು. ಇದನ್ನಷ್ಟು ಮಿಕ್ಸಿ ಮಾಡಿ. ಇವಾಗ ಅಮ್ಮ ತೋರಿಸಿದ್ರು ಅಲ್ಲ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ ಮತ್ತು ಹಸಿಮೆಣಸು, ಇದ್ರೊಟ್ಟಿಗೆ ಜೀರಿಗೆ ಹಾಕಬೇಕಲ್ಲಮ್ಮ. ಜೀರಿಗೆ ಇಲ್ಲಿ ಸಾಕಾ? ಸಾಕು. ಓಕೆ, ಇದು ಮಿಕ್ಸ್. ಈಗ ಇದೆಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ಬರೋಣ. ಸೊಪ್ಪು, ಕರಿಬೇವು, ಹಸಿಮೆಣಸು ಮತ್ತು ಜೀರಿಗೆ, ಉಪ್ಪು ಇಷ್ಟನ್ನ ಸೇರಿ ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದರು ಅಮ್ಮ. ನೋಡೋಣ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದಾರೆ, ಇಟ್ಕೊಂಡು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಬೇಕು. ಸ್ಪೂನ್ ಯಾವ ಥರದ್ದು ಕೊಡ್ಲಮ್ಮ ನಾನು? ಬೇಡ ಸ್ಪೂನ್ ನಮ್ದು ಬೇಡವಾ? ಅದೇ ಇದೆ ಇದು ನಾನು ತೋರಿಸ್ತೀನಿ ಅಲ್ಲಿ, ಬರ್ರಿ ಇಲ್ಲಿ ಕಡೆ ತೋರಿಸ್ರಿ. ಇಲ್ಲಿ ನೋಡಿ ಅಮ್ಮ ಇದನ್ನ ತಗೊಂಬಂದಿದ್ರೆ. ಇದು ಯಾಕೆ ಅಂದರೆ ಇದು ಮಜ್ಜಿಗೆ ಕಡಿಯೋದು ಅಲ್ಲಮ್ಮ, ಅದ್ರ ಶೇಪ್ ಇದು. ಕಡಗೋಲ್ ಅಂತ ಹೇಳ್ತೀವಲ್ಲ, ಅದು ಇದು. ಇದನ್ನ ತೊಗೊಂಬಂದಿದ್ರು ಅಮ್ಮ. ಯಾಕೆಂದರೆ ಅದು ಉಪ್ಪಿಟ್ಟು ಥರ ಮಾಡೋದಂತೆ, ಹಿಂಗೆ ತಿರುಗಿಸಿ. ಹಂಗಾಗಿ ನಂಗೆ ಸ್ಪೂನ್ಗೇನು ಏನೋ ಬೇಡಪ್ಪ ನಿಮ್ಮದು ಅಂತ ಹೇಳಿ ಇದನ್ನೇ ತಂದಿದ್ದಾರೆ ಅವರು ಅಲ್ಲಿಂದ, ಅವ್ರ ಮನೆಯಿಂದ. ನನ್ನ ಮನೆಯೊಳಗೆ ಇಷ್ಟ ಐತ್ರಿ. ಇದಕ್ಕೂ ಚೆನ್ನಾಗೈತಿ. ಇದ್ರಕ್ಕಿಂತ ಸಣ್ಣದ್ರೊಳಗೆ ಸಣ್ಣ ಇನ್ನು 3 ಇಟ್ಕೊಂಡೇನ್ರಿ. ಯಾಕಂದ್ರೆ ನಾ ಇಷ್ಟ ಬಾಂಡೆ ಒಳಗೆ ಮಾಡ್ಬೇಕಂತಂದ್ರಿ, ಇಷ್ಟ ಬಾಂಡೆ ಒಳಗೆ ಮಾಡ್ಬೇಕಾದ್ರೆ ಸಣ್ಣದು ಬೇಕಾದ್ರೆ. ಓಕೆ, ಉಡುಪಿ ಹೋದಾಗ ತಂದೇನೆ ಎಲ್ಲ. ನಂದು ದೊಡ್ಡದೈತಮ್ಮ. ಇವ ಅಷ್ಟಷ್ಟ ಗ್ಲಾಸ್ ಒಳಗೆ ಇಟ್ಟ ಮೊಸರು ಹಾಕಿ ಮಜ್ಜಿಗೆ ಬೆಳೆ. ಆ ಕಡೆ ಸ್ವಲ್ಪ ಅಲರ್ಸ್ತೀರ ನೋಡ್ರಿ ನನ್ನ ಕೈ ಹುಷಾರಪ್ಪ, ಬಿಸಿ. ಆ ಕಡೆ ನಾನಿವತ್ತು ಬಸ್ಸಾರು ಕೂಡ ಮಾಡ್ತಾಯಿದ್ದೆ, ಆದರೂ ಕೂಡ ಇಟ್ಟಿದ್ದೆ. ಮತ್ತು ಅಮ್ಮಂಗೆ ಅಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ನಾನು ಈಚೆ ಕಡೆ ಬಂದು ಅಮ್ಮನಿಗೆ ಸ್ಪೇಸ್ ಮಾಡಿದೆ. ಎಸ್. ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ರು. ಚಟ್ಪಟ್ ಅಂದಮೇಲೆ ಉಳ್ಳಾಗಡ್ಡೆ ಹಾಕೋದು. ಎಸ್. ಸಾಸಿವೆ ಜೀರಿಗೆ ಎಲ್ಲ ಅದು ಚಟಪಟ ಅಂತ ಸೌಂಡ್ ಬಂದಮೇಲೆ
ಹಾಂ ನೋಡಿ ಅದು ಅಮ್ಮ ತೊಗೊಂಬಂದ್ರಲ್ಲ ಆ ಕೋಲಲ್ಲೇ ಯೂಸ್ ಮಾಡ್ತಿದ್ರು ಅವರು. ಕಡಗೋಲು ಅಲ್ಲಮ್ಮ ಅದು, ಅದ್ರ ಹೆಸರು ಕಡಗೋಲು. ಹಾಂ, ಮಜ್ಜಿಗೆ ಕಡಿಯೋದು ಅದು. ನಾವೆಲ್ಲ ಚಿಕ್ಕ ಇರುವಾಗ ನಮ್ಮ ಅಜ್ಜಿ ಮನೆಗಳೆಲ್ಲ ದೊಡ್ಡ ದೊಡ್ಡವಮ್ಮ, ದೊಡ್ಡ ಇದಕ್ಕೆ. ಹಾಂ, ಮಡಕೆ ಅಮ್ಮ, ಮಡಕೆ. ಹಾಂ, ಎಸ್ ಎಸ್, ಮಡಕೆ ಒಳಗೆಲ್ಲ ಹಾಕಿ ಮಜ್ಜಿಗೆ ಕಡಿತಿದ್ರು. ಇದೆಲ್ಲ ಇದಕ್ಕೆ ಉಳ್ಳಾಗಡ್ಡಿ ಒಳಗೆ ಹಾಕಬೇಕು. ಹಾಂ, ಅಮ್ಮ ಏನು ಮಾಡಿದ್ರು ಇವಾಗ, ಜೀರಿಗೆ, ಸಾಸಿವೆ, ಇಂಗು ಮತ್ತು ಇದನ್ನು ಈರುಳ್ಳಿ ಹಾಕಿದ್ದನ್ನು ಫ್ರೈ ಮಾಡಿದ್ಮೇಲೆ ಪೇಸ್ಟ್ ಮಾಡಿರೋದನ್ನು ಹಾಕಿದ್ರು. ಅದ್ರ ಜೊತೆ ಅರಿಶಿನ ಕೂಡ ಅಲ್ಲಮ್ಮ, ಸ್ವಲ್ಪ ಅರಿಶಿನ ಹಾಕಿದ್ದಾರೆ. ಎಸ್ ಅಮ್ಮ, ಇಂಗು, ಅರಿಶಿನ. ಎಸ್ ಅಮ್ಮ, ಇವಾಗ ಮಾಡಿದ್ದದು ಹಸಿ ಪೇಸ್ಟ್ ಅದೆಲ್ಲವನ್ನು ಹಾಕಿದ್ದಾರೆ. ಹಾಕಿ ಅಮ್ಮ ನೀವೇ ಹೇಳ್ಬಿಡ್ರಿ. ಸ್ವಲ್ಪ ಹುಣಸೆ ರಸ ಹಾಕಬೇಕು. ಬೆಲ್ಲ ಬೇಕ್ರಿ, ಬೆಲ್ಲ. ಹಾಂ, ಕೊಡ್ತೀನಿ. ಎಸ್, ಇದಕ್ಕೆ ಹುಣಸೆ ಹಣ್ಣು ಹಾಕಿವಿ ಅಂದರೆ ಬೆಲ್ಲನೇ ಹಾಕಬೇಕು, ಸಕ್ಕರೆ ಆ್ಯಡ್ ಮಾಡಬಾರ್ದು ಇದಕ್ಕೆ. ಓಕೆ, ಅದನ್ನ ಹೇಳ್ಬಿಡೋದು ಚಲೋನ ಅಲ್ಲ. ಹೌದು ಹೌದಮ್ಮ. ಅಂದರೆ ಈಗ ನಮ್ಮ ಕಡೆಯವ್ರಿಗೆಲ್ಲ ಗೊತ್ತಿರುತ್ತಮ್ಮ, ಮಾಡ್ಲಿಕ್ಕೆ ಈಸಿ ಮಾಡಿಬಿಡ್ತಾರೆ ಅವ್ರ ಅತ್ತೆ ಅಥವಾ ಅಮ್ಮ ಯಾರನ್ನು ಕೇಳ್ಕೊಂಡು. ಬಟ್ ಬೇರೆ ಕಡೆಯವರು, ಮಂಗಳೂರವರು, ಉಡುಪಿ ಅಥವಾ ಬ್ಯಾಂಗ್ಳೂರವ್ರಿಗೂ ಗೊತ್ತಿರಲ್ಲಮ್ಮ ಇವೆಲ್ಲ. ಸೊ ಹಾಂ, ಆಮೇಲೆ ನಾರ್ತ್ ಕರ್ನಾಟಕ ಸ್ಟೈಲ್ ಊಟ ಅಂದರೆ ಕೆಲವೊಬ್ಬರೆಲ್ಲ ಇಷ್ಟಪಡ್ತಾರೆ. ಹಂಗಾಗಿ ಅಂಥವ್ರಿಗೆಲ್ಲ ಕರೆಕ್ಟಾಗಿ ಹೇಳ್ದಂಗೆ ಆಗುತ್ತೆ ಮೆಥಡನ್ನು. ಎಸ್, ಇವಾಗ ಅಮ್ಮ ಅದಕ್ಕೆ ಬೆಲ್ಲ ಹಾಕಿದ್ಮೇಲೆ, ಹುಣಸೆ ರಸ, ಬೆಲ್ಲ ಹಾಕಿದ್ಮೇಲೆ ಚೂರು ನೀರು ಕೂಡ ಹಾಕೊಳ್ತಾ ಇದ್ದಾರೆ. ಇವಾಗ ಈ ಹಂತದಲ್ಲಿ ನೀವು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳೋದಂತೆ. ಸೊ ನೋಡಿ ಹಾಕೊಳ್ಳಿ. ಇದು ನೀರು ಕುದೀತಿರ್ತೈತಿಲ್ಲ, ಇದಕ್ಕೆ ಸ್ವಲ್ಪ ಹಿಂಗೆ ಹಿಟ್ಟು ಹಾಕೋತ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಒಂದು ಹದಕ್ಕೆ ಗಟ್ಟಿ ಆದಮೇಲೆ ಹಿಟ್ಟು ಜಾಸ್ತಿ ಹಾಕಬಾರ್ದು. ಓಕೆ, ಸೇಮ್ ಇದು ಹೆಂಗೆ ಅಂದರೆ ಒಂಥರ ನಮ್ಮ ಕಡೆ ಹೇಳೋದಾದ್ರೆ ಮುದ್ದೆ ಮಾಡೋ ಥರ ಅಲ್ಲಮ್ಮ? ಹಾಂ, ಈಸಿ. ಹಾಂ ಹಾಂ, ಓಕೆ. ಅದು ನೀರು ಕುದಿಯುವಾಗ ಹಿಟ್ಟನ್ನು ಅದಕ್ಕೆ ಎಷ್ಟು ಬೇಕಲ್ಲ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಿಟ್ಟನ್ನು ಹಾಕ್ತಾ ತಿರುಗಿಸ್ತಾ ಬರೋದಂತೆ. ಅಮ್ಮನ ಹಾಕ್ಲಾ ಹಿಟ್ಟು? ಹಾಕ್ಲಾ? ಹಿಡಿತೀನಿ. ಹಾಂ, ಏನು ಬೇಕಮ್ಮ? ಕೊಡ್ಲಾ? ಹಿಟ್ಟು ಹಾಕಿ. ಹಾಕ್ಲಮ್ಮ? ಸಾಕ? ಹಾಕ್ಲಾ? ಹಾಕ್ಬಿಟ್ರಿ ಪುಷ್ಟು ಹಾಕ್ಬಿಡ್ಲಾ? ಹಾಕ್ಬಿಟ್ರಿ. ಆ ನೀರು ಎಷ್ಟು ಹಿಡಿಯತ್ತಲ್ಲ ಅಷ್ಟು ಬೇಸನ್ ಹಿಟ್ಟು ಅಂದರೆ ಹಸಿಕಡಲೆ ಹಿಟ್ಟು, ಅದರೊಟ್ಟಿಗೆ ಮತ್ತೆ ಒಂದು 3 ಸ್ಪೂನು ಇದನ್ನು ತೊಗೊಂಡಿದ್ವಿ ಅಲ್ವಾ, ಜೋಳದ ಹಿಟ್ಟು. ಹಾಂ, ಅದನ್ನು ಮಿಕ್ಸ್ ಮಾಡ್ತಾ ಈ ಥರ ಸೇಮ್ ಮುದ್ದೆನ ನಾವು ಹೊಂದಿಸ್ತೀವಿ ಅಲ್ವಾ, ಮುದ್ದೆ ಹಿಟ್ಟನ್ನು ಅದೇ ಥರ ಹೊಂದಿಸ್ತಾ ಇದ್ದಾರೆ. ಮತ್ತೆ ತಿರ್ಗಿಸ್ಲ ನಾನು? ಬೇಡ. ಎಸ್, ಈ ಥರ ಹಿಂಗೆ ಸೇಮ್ ಮುದ್ದೆ ಥರ ಹೊಂದಿಸ್ಕೊಂಡ್ರು ಅದನ್ನು. ಎಸ್, ಇವಾಗ ಒಂದು 3 ಮಿನಿಟ್ಸ್ ಅಮ್ಮ ಅದನ್ನು ಕುಕ್ ಮಾಡಿದ್ರು ಹಾಗೇನೆ ಹೊಂದಿಸ್ತಾ. ಅಮ್ಮ ಅದು ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತಮ್ಮ? ಅದೇ ಹಿಂಗೆ ದುಂಡ ಕೈಗೆ ಹತ್ತಲ್ಲ, ಹಿಂಗೆ ಬೆಂದು ಬಿಡುತ್ತೆ ಎಲ್ಲ. ಸೇಮ್ ಸಂಡಿಗೆ ತಿಂತಾರಲ್ಲಮ್ಮ? ಬೆಂದು ಬಿಡುತ್ತೆ. ಎಸ್, ಮುದ್ದೆ ಮಾಡ್ತೀವಲ್ಲ ಮಲೆನಾಡು ಕಡೆಯವರಾದ್ರೆ ಮುದ್ದೆ ಹದ ಬರುತ್ತಲ್ಲ ಅದು. ನಮ್ಮ ಕಡೆಯವರಾದ್ರೆ ಹೆಂಗೆ ಅಂದರೆ ಸಂಡಿಗೆ ಹೊಂದಿಸ್ತೀವಲ್ಲ ಸಂಡಿಗೆ ಹಿಟ್ಟನ್ನು, ಆ ಥರ ಕೈಯಲ್ಲಿ ಮುಟ್ಟಿದ್ರೆ ನೀರು ಹಚ್ಕೊಂಡು ಅದು ಹತ್ತಬಾರ್ದು ಕೈಗೆ, ಆ ಟೈಪು. ಎಸ್, ಈಗ ರೆಡಿ ಆಯಿತು. ಗ್ಯಾಸ್ ಕೂಡ ಆಫ್ ಮಾಡಿದ್ದಾರೆ. ಬನ್ನಿ, ನಿಮಿಷ ಬಂದ್ ಮಾಡಿ. ಹಾಂ, 1 ನಿಮಿಷ ಹಿಂಗೆ ಮುಚ್ಚಿ ಬಿಡೋದು ಅಷ್ಟೇ. 1-2 ನಿಮಿಷ ಅದು ಇದು ಆದಂಗೆ ಆಗ್ತೈತಲ್ರಿ. ಹಾಂ, ದಮ್ ಹೊಡಿಯೋಕೆ ಅಂತೀವಲ್ಲ ಹಂಗೆ. ಎಣ್ಣೆ ಗಿಣ್ಣೆ ಹಚ್ಕೊಂಡು ಇದನ್ನ ಲಟ್ಟಿಸಿ. ಎಸ್, ಈಗ ಆಯಿತು. ಅದು ಗ್ಯಾಸ್ ಕೂಡ ಫ್ಲೇಮ್ ಕೂಡ ಆಫ್ ಮಾಡಿ ಅದನ್ನು ಒಂದು 2 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಬೇಕಂತ ಈಗ ಮಾಡಿದ್ದಾರೆ ಅಮ್ಮ. ಅದಕ್ಕೊಂದು ಶೇಪ್ ಕೊಡಬೇಕಲ್ಲ. ಲೆಟ್ಸ್ ಕಮ್, ವಿಲ್ ಸಿ. ಇನ್ನೊಂದ್ಸಲ ಹೇಳ್ರಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಂಗೆಲ್ಲ ಮಾಡ್ಕೋಬೇಕು. ಓಕೆ, ಅದನ್ನೀಗ ಬಿಸಿ ಇರ್ತಾನೆ ಬಡಿಬೇಕ್ರಿ. ಓಕೆ, ಕೇಸರಿ ಬಾತ್ ಥರ ತೆಳ್ಳಗೆ ಮಾಡ್ಕೊಂಡೇನಲ್ಲ ಅಲ್ಲಮ್ಮ? ಇಲ್ಲ. ಹಾಂ ಹಾಂ, ಇದು 1-2 ಮಿನಿಟ್ಸ್ ಲಿಡ್ ಆಫ್ ಮಾಡಿದ್ವಿ ಅಲ್ವ ನಾವು, ಫ್ಲೇಮ್ ಆಫ್ ಮಾಡಿ 1-2 ಮಿನಿಟ್ ಬಿಟ್ಟಿದ್ವಿ ಅಲ್ಲ ಅದು ದಮ್ ಕಟ್ಟಲಿಕ್ಕೆ. ಅದನ್ನ ಇವಾಗ ಅಮ್ಮ ತೊಗೊಂಡು ಅದು ಡೈರೆಕ್ಟ್ ಸೆಲ್ಫ್ ಮೇಲೆ ಹಾಕ್ಕೊಂಡು
ಅದು ಶೇಪ್ ಕೊಡಬೇಕಲ್ಲ, ಸೊ ಬಡಿತಾ ಇದ್ದಾರೆ. ಸೇಮ್ ರೊಟ್ಟಿ ಮಾಡಿದ ಕಲರ್ ಎಂತ ಸೌಂಡು ಭಾಳ ಇತ್ತಂದ್ರೆ ಹಿಂಗೆ ಬಡಿ ಇದ್ರಲ್ಲೇ ಮಾಡ್ಬೋದು. ಲತ್ತಿ ಗುಣಿಯಲ್ಲಿ ಹಾಂ ಹಾಂ ಹಾಂ, ಕೈ ಸುಡೋದಿಲ್ಲಲ್ಲ. ಓಕೆ, ಕೊಡ್ಲಮ್ಮ ಇದೆ? ಇಲ್ಲ ಬೇಡ, ನಂಗೆ ಒಂದೇ ಸಮ ಆಗುವಂಗೆ ಬಡ್ಕೋಬೇಕು. ಎಸ್, ಅದನ್ನು ಇಲ್ಲಿ ಸೆಲ್ಫ್ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಗ್ರೀಸ್ ಮಾಡಿ ಈ ಥರ, ಅಂದರೆ ಅದು ಶೇಪ್ ಕೊಡಬೇಕಲ್ಲ, ಸ್ಕ್ವೇರ್ ಶೇಪ್ನ, ಸೊ ಹಾಗಾಗಿ ಇದು ಮಾಡ್ತಿದ್ದಾರೆ. ಬಡದ ಮೇಲೆ ಎಳ್ಳು ಹಾಕ್ತಾ ಇದ್ದೀನಿ. ಆಮೇಲೆ ಬೇಕಂದ್ರೆ ನಿಮ್ಗೆ ಒಣ ಕೊಬ್ಬರಿಯನ್ನೇ ಹೆರದನ್ನು ಹಾಕೋಬಹುದು. ಬೇಕಾದವ್ರು ಹಾಕೋಬಹುದು, ಬೇಡ ಆದ್ರೆ ಇಲ್ಲ, ಹಾಕ್ಲೇಬೇಕಂತ ಏನಿಲ್ಲ. ಹಾಂ ಹಾಂ ಹಾಂ, ಬಟ್ ಎಳ್ಳು ಹಾಕಬೇಕು. ಎಳ್ಳು ಮಾತ್ರ ಬೇಕು. ಹಾಂ, ಆಮೇಲೆ ಇದು ಮಳೆ ಸೀಸನ್ ಅಲ್ಲ, ಈಗ ಎಳ್ಳು ಹಾಕೋದು ಇನ್ನೂ ಹೆಲ್ಪ್ಫುಲ್ಲೇ ಅಲ್ಲ ಅಮ್ಮ? ಹೌದ್ರಿ, ಬಾಡಿನ ಹೀಟ್ ಮಾಡುತ್ತೆ, ಬೆಟರ್. ಬಿಳಿ ಎಳ್ಳು ಹಾಕಿದ್ದಾರೆ ಅಮ್ಮ, ಬ್ಲಾಕ್ ಎಳ್ಳು ಕೂಡ ಇದ್ರೆ ಹಾಕೊಳ್ಬಹುದು. ಎರಡು ನಡೆಯತ್ತಂತೆ. ನನ್ನ ಹತ್ರ ಬಿಳಿ ಎಳ್ಳು ಇತ್ತು ಅಂತ ಹೇಳ್ಬಿಟ್ಟು ಬಿಳಿ ಎಳ್ಳು ಹಾಕಿದ್ರು. ಆ್ಯಂಡ್ ಒಣ ಕೊಬ್ಬರಿ ತುರಿ ಏನಾದರೂ ನಿಮಗೆ ಬೇಕಪ್ಪ ಅನ್ನೋದಾದ್ರೆ ಈಗ ಈ ಬಡಿತಾರಲ್ಲ ಆ ಸಮಯದಲ್ಲಿ ಹಾಕೊಳ್ಬಹುದು. ಅದು ಹಾಗೆ ಕೂಡ ತಿನ್ಬೋದು, ನೀವು ಒಬ್ಬರೇ ನೀವೇ ಮಾಡ್ಕೊಂಡಿದ್ರಂದ್ರೆ ಹಂಗೆ ಕೂಡ ತಿನ್ಬೋದು. ಅದಕ್ಕೊಂದು ಒಳ್ಳೆ ಶೇಪ್ ಬರಬೇಕಲ್ಲ, ಲುಕ್ ಫಾರ್ ಲಿಕ್ವಿಡ್. ಎಸ್, ಎಳ್ಳನ್ನು ಹಾಕಿ ಮತ್ತೆ ಒಂದ್ಸಲ ಮೇಲಿಂದ ಟ್ಯಾಪ್ ಟ್ಯಾಪ್ ಮಾಡೋದು ಅಷ್ಟೇ. ಇವಾಗ ಚಾಕು ತೊಗೊಂಡು ಅದು ಒಂದು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಂಡ್ರೆ ಅದಕ್ಕೆ ಅಂಟಬಾರ್ದು ಅಂತ ಹೇಳಿ ನೆಕ್ಸ್ಟ್ ಡೈರೆಕ್ಟ್ ಏನು ಬಿಡಬೇಕು 10 ನಿಮಿಷ 5 ನಿಮಿಷ ಅದೆಂತ ಇಲ್ಲ, ಜಸ್ಟ್ ಅದನ್ನು ತೊಗೊಂಡು ಅದು ದಮ್ ಕಟ್ಟೋದ ಮೇಲೆ ತೊಗೊಂಡು ಸೆಲ್ಫ್ ಮೇಲೆ ಅಥವಾ ನೀವು ಏನಾದರೂ ನಿಮಗೆ ತಟ್ಟೆ ಮೇಲೆ ಏನಕ್ಕೆ ಅನುಕೂಲ ಆಗುತ್ತಲ್ಲ ಆ ಟೈಪು ಹಾಕ್ಕೊಂಡು ಅದನ್ನು ಡೈರೆಕ್ಟ್ ಪೀಸ್ ಮಾಡ್ಕೊಳ್ಳೋದು ಅಷ್ಟೇ. ಈ ಕಡೆ ಕೈ ಹೋಗಲ್ಲಲ್ರಿ, ನಾ ಮಾಡ್ತೀನಿ. ಅದೇ ಇದು ಒಂದು ಹತ್ತೈತಲ್ಲ ಅಲ್ಲೇ. ನಂಗೆ ನಿಜವಾಗ್ಲೂ ಅಮ್ಮ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಯಾಕಂದರೆ ನಾನು ಹೆಂಗಿದ್ರೆ ಅಮ್ಮನ ಹಂಗೆ ಇದ್ದಾರೆ, ಏನಿರುತ್ತೆ ಡೈರೆಕ್ಟ್ ಡೀಲ್, ಅಲ್ಲೇ ಅಲ್ಲೇ ಬಹುಮಾನ ಅಂತೀವಲ್ಲ ಆ ಟೈಪು, ತಪ್ಪಿತ್ತ ಅಲ್ಲೇ ಬೈಯೋದು. ಆಯ್ತು, ಎಸ್, ಇದೆಲ್ಲ ಯಾರಿಗೆ ಇನ್ನೂ ಒಂದು ಕೇರಳ ಅಮ್ಮನ ಕಾಮಿಡಿನ ಇಲ್ಲಿ ಎಡ್ಜಲ್ಲಿ ಬಂತು ಅಲ್ವಾ, ಎಲ್ಲ ದಂಡೆಗೆ ಬಂದಿರ್ತೈತ್ಲ, ಅದನ್ನ ನಾವು ಮನೆಯವ್ರು ತಿನ್ನೋದು, ನಡುವಿಂದೆಲ್ಲ ಚಂದ ಇದ್ದಿದ್ದ ಗೆಸ್ಟ್ಗಳಿಗೆ ಕೊಡೋದು. ಇಲ್ಲಿ ಎಡ್ಜಲ್ಲೆಲ್ಲ ಹಿಂಗ್ ಬಂದಿರುತ್ತಲ್ಲ ಕಟ್ ಮಾಡಿದಾಗ, ಸೊ ಅದನ್ನ ಮನೆಯವ್ರು ತಿನ್ಬೇಕಂತೆ, ಶೇಪ್ ಚೆನ್ನಾಗಿರೋದನ್ನ ಗೆಸ್ಟ್ಗೆ ಕೊಡ್ಬೇಕಂತ. ಹೌದು, ಬನ್ನಿ ಅಮ್ಮ ಹೇಗೆ ಅದನ್ನ ತೆಗಿತಾರೆ ನೋಡುವ. ಎಸ್, ಇವಾಗ ತೆಗಿತಿದ್ರೆ ಓಹೋ, ಇದು ರೊಟ್ಟಿ ಮಾಡ್ತೀವಲ್ವ, ಚಪಾತಿ ತಿರುಗಿಸ್ತೀವಲ್ಲ ಆ ಸೌಟ್ ತೊಗೊಂಡಿರೋದು. ಟಕ 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 ಅಂತ ಬಂದ್ವು ನೋಡ್ರಿ. ಎಸ್, ಇವತ್ತು ಅಮ್ಮನೇ ಸರ್ವ್ ಮಾಡ್ತಿದ್ದಾರೆ. ನೋಡೋಕೆ ಒಂಥರ ಖುಷಿಯಾಗುತ್ತೆ, ಯಮ್ಮಿ ಯಮ್ಮಿ. ಎಸ್, ರೆಡಿ ಆಯಿತು ನಮ್ಮ ಜುಣುಕದ ವಡೆ. ನಮ್ಮ ಕಡೆಯ ನಾರ್ತ್ ಕರ್ನಾಟಕ ಸ್ಪೆಷಲ್ ಅಮ್ಮನ ಕೈಯಿಂದ, ಅಮ್ಮನ ಕೈಯಿಂದ ಮತ್ತೊಂದು ಸೆಕೆಂಡ್ ರೆಸಿಪಿ ಇದು. ಎಸ್, ಮತ್ತು ಅಮ್ಮ ಬಂದಮೇಲೆ ಮತ್ತೆ ತೋರಿಸ್ತೀನಿ. ಓಕೆ, ಬರ್ತಾರೆ ಅಮ್ಮ 3 ಮಂತ್ 4 ಮಂತ್ ಹಿಂಗೆ ಬರ್ತಾರೆ. ಬಂದಾಗ ನಾನು ನೆಕ್ಸ್ಟ್ ರೆಸಿಪೀಸ್ನ ಶೇರ್ ಮಾಡ್ತೀನಿ. ನೋಡಿ, ಹೀಗೆ ಬಂದಿದೆ ಅಮ್ಮನ ಕೈಯಿಂದ ರೆಡಿ ಆಯಿತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣುಕದ ವಡೆ ಅಂತ ಹೇಳ್ತೀವಿ, ಅಥವಾ ಹಿಟ್ಟಿನ ಪಲ್ಯ ಏನು ಬೇಕಾದ್ರೂ ಹೇಳ್ಬೋದು. ಅಮ್ಮ ಹೇಳಿದಾಗೆ ಅಮ್ಮ ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ. ಸೌಮ್ಯ ತುಂಬಾ ಚೆನ್ನಾಗೈತಿ. ಇದನ್ನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಹಿಟ್ಟು ಹಾಕಿ ತಿರುಗುತ್ತೇವಲ್ಲ, ಅವಾಗನೇ ಉಪ್ಪು ಖಾರ ನೋಡ್ಬೋದು. ಬೇಕಂದ್ರೆ ಅವಾಗ ಆ್ಯಡ್ ಮಾಡ್ಕೋಬಹುದು. ಹಿಂಗ್ ವಡೆ ಆದ್ಮೇಲೆ ಮಾಡಕ್ ಬರಲ್ಲ. ಓಕೆ, ಫೈನ್. ಹಾ, ಅಂದ್ರೆ ನಾವೇನಾದ್ರೂ ಉಪ್ಪು ಖಾರ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಾದ್ರೆ ಅದು ನೀರ್ ಹಾಕಿ ತಿರುಗಿಸ್ತೀವಲ್ಲ, ಅದು ಕುದಿಯೋ ಹಂತದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಂತ ಹೇಳಿದ್ರು. ಎಸ್, ಓಕೆ, ಫೈನ್. ನೀವು ಒಂದು ಸ್ವಲ್ಪ ನೋಡ್ರಿ, ನಾನೇ ಒಬ್ಬ ಎಕ್ಸಲೆಂಟ್ ಅಮ್ಮ, ನನ್ನ ಹಸ್ಬೆಂಡಿನ ಫೇವ್ರೇಟ್ ಇದು. ಅಲ್ರಿ, ಈಗ ಆಗ್ತಿಲ್ಲ, ನಾಳೆ ಉಳಿತಾವಂತ ನಿಜವಾಗ್ಲು ಸುಮ್ಮನೆ ಹೇಳ್ತಿಲ್ಲ ನಾನು.
ಎಕ್ಸ್ಟ್ರಾಡಿನರಿ ಬಂದೈತೆ. ನನ್ನ ಹಸ್ಬೆಂಡಿನ ಫೇವ್ರೆಟ್ ಇದು. ನಾ ಅದೇ ಪರ್ಪಸ್ಗೆ ಒಂದು ವಿಡಿಯೋಗೂ ಆಯಿತು, ನಿಮಗೆ ತೋರಿಸಿತರನೂ ಆಯಿತು, ಅಮ್ಮನ ರೆಸಿಪಿನೂ ಆಯಿತು. ಆ್ಯಂಡ್ ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ ಈ ಕಡೆದು ಎಲ್ಲ ಅಡುಗೆಗಳು ತುಂಬ ಇಷ್ಟ. ಅಮ್ಮಗದು ಗೊತ್ತಿತ್ತು. ಸೊ ಸೆಕೆಂಡ್ ಚಾಯ್ಸ್ ಇದೆ ಅಮ್ಮನ. ನಿಜವಾಗ್ಲೂ ಅಲ್ಟಿಮೇಟ್ ಅಸ್ಸಮ್ ಆಗೈತೆ. ಇದು ಮತ್ತೆ ಉಳಿತಂದ್ರ ನಾಳೆ ರೀ ತವಿ ಇರ್ತೈತ್ಲ, ತವಿಗೆ ಸ್ವಲ್ಪ ಎಣ್ಣೆ ಹಾಕೋದು, ಹಾಕಿ ಇವನು ಒಂದೊಂದೇ ಅದ್ರ ಮೇಲೆ ಇಡೋದು. ಆಮೇಲೆ ಈಗ ನೀದು ನಾ ಹಿಂಗ್ ತೆಗದ್ನಿಲ್ಲ, ಹಿಂಗ್ ತೆಗಿಯೋದು, ಹೊಳಸೋದು, ಆಮೇಲೆ ಅದ್ರ ಟೇಸ್ಟ್ ಹೆಂಗ್ ಬರ್ತೈತೆ ಅಂದ್ರೆ ಕರದು ಒಡೆಗತ್ತೆ ಆಗುತ್ತೆ. ಹೌದ್ರಾ? ಓಕೆ ಓಕೆ. ಅದೊಂದು ಮಾಡಿ. ಸಪೋಸ್ ಏನಾದ್ರು ಮಾಡ್ಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ, ಸಪೋಸ್ ಮಿಕ್ಕಲ್ಲ, ನನ್ನ ಪ್ರಕಾರ ಅಮ್ಮ ಇದು ಉಳಿಯಲ್ಲ. ಈ ತರ ಟೇಸ್ಟ್ ಆದ್ರೆ ಇನ್ನೆಂತ ಉಳಿಲದು ಇಲ್ಲ. ಸಪೋಸ್ ಉಳಿದ್ರೆ ಅಮ್ಮ ಹೇಳ್ದಂಗೆ ಒಂದು ತವ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಗ್ರೀಸ್ ಮಾಡಿ ಒಂಚೂರು ಎರಡು ಬದಿನ ಬಿಸಿ ಮಾಡ್ಕೋಬೇಕಂತೆ. ಅವಾಗ ಒಂಥರ ಬೇರೆ ಥರ ಟೇಸ್ಟ್ ಬರತ್ತಂತೆ. ಎಸ್ ಅಮ್ಮ, ಥ್ಯಾಂಕ್ ಯು ನನಗೋಸ್ಕರ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ನಾನು ಮೇಯ್ನ್ ಮಾಡಿಸಿದ್ದು ನಿಮಗೂ ತೋರಿಸೋದು ಒಂದು ಪರ್ಪಸ್, ಇಲ್ಲ ಒಂದು ನನ್ನ ಹಸ್ಬೆಂಡಿನ ಫೇವ್ರೇಟ್ ಡಿಶ್ ಇದು. ಸ್ನ್ಯಾಕ್ ಥರನೇ ನನ್ನ ಮಕ್ಳಿಗೂ ಇಷ್ಟ ಆಗುತ್ತೆ. ನನ್ನ ಲಿಯೋ ತುಂಬಾ ಇಷ್ಟ, ಇವಾಗ ಬರ್ತಾಳೆ. ಎಸ್ ಅಮ್ಮ, ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್. ಎಸ್, ಫುಲ್ ಮಠ ಮಧ್ಯಾಹ್ನ ಅಮ್ಮ ನಾನು ಮಾಡ್ತಿದ್ವಿ ಎಲ್ಲ ಒಂದು ವಿಡಿಯೋ, ಜುಣಕದ ಪಲ್ಯ. ಅದ್ರ ಮಧ್ಯದಲ್ಲೇ ನೋಡಿ ಎಂಥ ಮಳೆ ಬರ್ತಾ ಇದೆ. ಅದು ಅಷ್ಟೇ ಬಿಸಿಲು ಕೂಡ, ಎಂಥ ಮೋಡ ಎಲ್ಲ ಏನಿಲ್ಲ, ಅಷ್ಟೇ ಬಿಸಿಲು ಕೂಡ ಹಾಗೆ ಮಳೆ ಕೂಡ ಬರ್ತಾ ಇದೆ. ಎಸ್, ಇವಾಗ ಲಂಚ್ ಟೈಮ್, ಊಟ ಮಾಡೋದು. ಅಮ್ಮ ಮಾಡಿದ ಜುಣಕದ ವಡೆ ಆ್ಯಂಡ್ ಮಗನಿಗೂ ನಗು ಬಂತು ನೋಡಿ. ಜುಣಕದ ವಡೆ, ಮೆಂತ್ಯ ಸೊಪ್ಪಿನ ಪಲ್ಯ ಆ್ಯಂಡ್ ನುಗ್ಗೆ ಸೊಪ್ಪಿನ ಪಲ್ಯ, ಒಂದು ರೊಟ್ಟಿ. ಇದು ಲಂಚ್ ನಂದು ಇವತ್ತಿಂದು. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಬಂದಿದೆ. ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ ಗೊತ್ತಾಗುತ್ತೆ ಅಮ್ಮ ಮಾಡಿದ ಮೆಥಡಲ್ಲಿ. ನನ್ನ ಲಂಚ್ ಒಂದು ಜೋಳದ ರೊಟ್ಟಿ ಆ್ಯಂಡ್ ಅಮ್ಮ ಮಾಡಿದ್ರಲ್ಲ ಇವಾಗ ಆ ಒಂದು ಹಿಟ್ಟಿಂದು ವಡೆ ಅಂತೀವಲ್ಲ, ಅದು ಜುಣಕದ ವಡೆ ಅಂತ ಕರಿತೀವಿ. ಇದು ಬಂದು ಮೆಂತ್ಯ ಸೊಪ್ಪು ಪಲ್ಯ, ಇದು ಬಂದು ನುಗ್ಗೆ ಸೊಪ್ಪಿನ ಪಲ್ಯ. ಓಕೆ, ಇದಿಷ್ಟು ಸೀಸನಲ್ ನುಗ್ಗೆ ಸೊಪ್ಪು ಯಾವಾಗ ಬೇಕಾದ್ರೂ ಸಿಕ್ಕತ್ತೆ, ನಿಮಗೆ ಗೊತ್ತಿದೆ. ಸಿಕ್ಕಾಗ ಚೆನ್ನಾಗಿ ತಿನ್ಕೊಳ್ಳಿ. ಇಟ್ ಈಸ್ ಸೋ ರಿಚ್ ಇನ್ ವೈಟಮಿನ್ಸ್, ನಿಮಗೆ ಗೊತ್ತಿದೆ ಎಲ್ಲನೂ. ಹಳೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ. ಆ್ಯಂಡ್ ಹೇಳೋದನ್ನಕ್ಕಿಂತ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರೋಂಥ ವಿಷಯನೇ ಇದು. ಎಸ್, ಇದು ನಂದು ಇವತ್ತಿಂದು ಲಂಚ್. ನಾನು ಊಟ ಮಾಡ್ತೀನಿ. ಆ್ಯಂಡ್ ಇದು ಮಾತ್ರ ಅಸ್ಸಮಾಗಿದೆ. ಅಮ್ಮ ಕೊಟ್ಟಿದ್ವಲ್ಲ ಅವ್ರು ಮಾಡಿ, ಆವಾಗ ಆಗಿದ್ದ ಟೇಸ್ಟಿಗಿಂತನೂ ಅಲ್ಟಿಮೇಟ್ ಟೇಸ್ಟ್ ಬಂದಿದೆ ಮಾತ್ರ. ಪಾಪ ತಿನ್ನು, ಹೆಂಗೆ ಬಂದಿದೆ ಹೇಳಲ್ಲಿ ವ್ಯೂವರ್ಸಿಗೆ? ಚೂರು ತಿನ್ನಲ್ಲ ಅವನೇನು ತಿನ್ನಲ್ಲ. ನನಗೆ ಊಟ ಅಂದರೆ ಸ್ವಲ್ಪ ಹಿಂದೆ. ಓಕೆ ಫೈನ್, ನಾನು ಊಟ ಮಾಡ್ತೀನಿ ಇವಾಗ. ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಲಿಯೋ ಲಿನೋ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೋಂಥ ವೀಡಿಯೋಸ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.